ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸಲು ಜುಲೈ 31ಕ್ಕೆ ಡೆಡ್ಲೈನ್ ಇತ್ತು. ಅದನ್ನ ಸೆಪ್ಟೆಂಬರ್ 15ಕ್ಕೆ ವಿಸ್ತರಿಸಲಾಗಿದೆ. ಇನ್ನು ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಕಟ್ಟೋದಕ್ಕೂ ಕೂಡ ಜುಲೈ 31ರವರೆಗೆ ಡೆಡ್ಲೈನ್ ಇತ್ತು. ಈಗ ಐಟಿಆರ್ ಸಲ್ಲಿಕೆಗೆ ಗಡುವು ವಿಸ್ತರಣೆ ಆಗಿರೋದ್ರಿಂದ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಕಟ್ಟೋದಕ್ಕೂ ಕೂಡ ಸೆಪ್ಟೆಂಬರ್ 15ರವರೆಗೆ ಕಾಲಾವಕಾಶ ಇದೆ. ಅದಾದ ಬಳಿಕ ಕಟ್ಟಿದ್ರೆ ಶೇಕಡ 1ರಷ್ಟು ಬಡ್ಡಿ ಸೇರಿಸಿ ಕಟ್ಟಬೇಕಾಗುತ್ತೆ. ಈ ಮುಂಚೆ ಜುಲೈ 31ರೊಳಗೆ ಟ್ಯಾಕ್ಸ್ ಕಟ್ಟಬೇಕಿತ್ತು. ಅದಾದ ಬಳಿಕ ಪಾವತಿಸಿದ್ರೆ ದಂಡ ತೆರಬೇಕಾಗಿತ್ತು. ಜೊತೆಗೆ ಬಡ್ಡಿ ಸಹಿತವಾಗಿ ಟ್ಯಾಕ್ಸ್ ಪಾವತಿಸಬೇಕಾಗಿತ್ತು. ಈಗ ಸೆಪ್ಟೆಂಬರ್ 15ರವರೆಗೆ ಕಾಲಾವಕಾಶ ಇರುತ್ತೆ. ಸೆಪ್ಟೆಂಬರ್ 15ರ ಬಳಿಕ ನೀವು ತೆರಿಗೆ ಪಾವತಿಸ್ತೀನಿ ಅನ್ನೋದಾದ್ರೆ ಶೇಕಡ 1ರಷ್ಟು ಬಡ್ಡಿಯನ್ನ ಸೇರಿಸಿ ಕಟ್ಟಬೇಕಾಗುತ್ತೆ. ಈ ಬಡ್ಡಿಯು ಮಾಸಿಕವಾಗಿರುತ್ತೆ. ನೀವು ಮುಂಗಡ ತೆರಿಗೆ ಅಥವಾ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿರದಿದ್ರೆ ಅಥವಾ ಕಡಿಮೆ ಕಟ್ಟಿದ್ರೆ ಆ ಹಣಕ್ಕೆ ಶೇಕಡ 1ರಷ್ಟು ಮಾಸಿಕ ಬಡ್ಡಿ ಸೇರಿಸಿ ಕಟ್ಟಬೇಕಾಗುತ್ತೆ. ಇನ್ನು ಈ ಮುಂಗಡ ತೆರಿಗೆ ಯಾರು ಪಾವತಿಸಬೇಕು ಅಂತ ನೋಡೋದಾದ್ರೆ ಸ್ವಂತ ಉದ್ಯೋಗ ನಡೆಸೋರು, ಬಿಸಿನೆಸ್ ಸಂಸ್ಥೆಗಳು ತಮ್ಮ ಆದಾಯಕ್ಕೆ ಕಟ್ಟಬೇಕಿರುವ ತೆರಿಗೆ 10,000 ರೂಪಾಯಿಗಿಂತ ಹೆಚ್ಚಿದ್ರೆ ಅಂಥವರು ಅಡ್ವಾನ್ಸ್ ಟ್ಯಾಕ್ಸ್ ಪಾವತಿಸಬೇಕು. ಸಂಬಳ ಪಡೆಯುತ್ತಿರುವ ವ್ಯಕ್ತಿಗಳಾದ್ರೆ ತಮ್ಮ ಸಂಬಳ ಹೊರತಾದ ಆದಾಯಕ್ಕೆ ಕಟ್ಟಬೇಕಾದ ತೆರಿಗೆ 10,000 ರೂಪಾಯಿ ಮೀರಿದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕು. ಇತರ ಆದಾಯ ಎಂದ್ರೆ ಷೇರು, ಆಸ್ತಿ ಮಾರಾಟದಿಂದ ಬಂದ ಕ್ಯಾಪಿಟಲ್ ಗೇನ್, ಬಾಡಿಗೆ, ಎಫ್ಡಿ ಬಡ್ಡಿ ಮತ್ತೆ ಫ್ರೀಲಾನ್ಸಿಂಗ್ ಆದಾಯ ಇತ್ಯಾದಿ ಇದರಲ್ಲಿ ಸೇರಿರುತ್ತೆ.